ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ವರ್ಷ. ನನ್ನ ಹೆಸರು ಚಿತ್ರಶ್ರೀ. ನಾವು ಭಾರತ್ ಪಬ್ಲಿಕ್ ಶಾಲೆಯ 7ನೇ ತರಗತಿ ಎ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇವೆ. ನಾವು ಇಂದು ಭಾರತದ ಧಾರ್ಮಿಕ ಹಬ್ಬಗಳಲ್ಲಿ ಒಂದಾದ ದಸರಾ, ದೀಪಾವಳಿ, ಸಂಕ್ರಾಂತಿಯ ಬಗ್ಗೆ ವಿವರಿಸುತ್ತೇವೆ. ಈ ದಿನ ನಾನು ಭಾರತದ ಧಾರ್ಮಿಕ ಹಬ್ಬಗಳಲ್ಲಿ ಒಂದಾದ ಬೆಳಕಿನ ಹಬ್ಬ ದೀಪಾವಳಿಯ ಬಗ್ಗೆ ವಿವರಿಸುತ್ತಿದ್ದೇನೆ. ಇದು ಕತ್ತಲೆಯ ಮೇಲೆ ಬೆಳಕಿನ ಜಯ ಎನ್ನುವ ಸಂದೇಶ ನೀಡುತ್ತದೆ. ದೀಪಾವಳಿಯ ಸಂದೇಶ: ದೀಪಾವಳಿ ನಿಜವಾದ ಅರ್ಥ ಕತ್ತಲೆಯನ್ನು, ದುಷ್ಟತೆಯನ್ನು ದೂರ ಮಾಡುವುದು, ಹೊಸ ಜೀವನದ ಪ್ರಾರಂಭಕ್ಕೆ ಸಿದ್ಧರಾಗುವುದು, ಮನೆಯಲ್ಲೂ ಮನಸ್ಸಿನಲ್ಲೂ ಶುಭ, ಶಾಂತಿ, ಬೆಳಕು ಮತ್ತು ಪ್ರೀತಿ ತುಂಬುವುದು. ಒಟ್ಟಿನಲ್ಲಿ ಮನುಷ್ಯರ ನಡುವೆ ಐಕ್ಯತೆ, ಸೌಹಾರ್ದತೆ, ಜೀವನದ ನಂಬಿಕೆಯನ್ನು ಬಲಪಡಿಸುವ ಅತ್ಯಂತ ಸುಂದರವಾದ ಪರ್ವ. ಶ್ರೀರಾಮ ಅಯೋಧ್ಯೆಗೆ ವಾಪಸ್. 14 ವರ್ಷಗಳ ವನವಾಸದ ನಂತರ ಶ್ರೀರಾಮ ಮತ್ತು ಲಕ್ಷ್ಮಣರು ಮಳೆಯ ದಿನವನ್ನಾಗಿ ದೀಪಾವಳಿ ಆಚರಿಸಲಾಗುತ್ತದೆ. ಲಕ್ಷ್ಮೀ ದೇವಿ ಆರಾಧನೆ. ಇದರಿಂದ ದೀಪಾವಳಿಯ ದಿನ ಲಕ್ಷ್ಮೀ ಪೂಜೆ ಮಾಡುವುದರಿಂದ ಸಿರಿವಂತಿಕೆ ನಮ್ಮ ಮನೆಗೆ ಬರುತ್ತದೆ ನಂಬಿಕೆ ಇದೆ. ನಾನು ಇಂದು ಭಾರತದ ಧಾರ್ಮಿಕ ಹಬ್ಬಗಳಲ್ಲಿ ಒಂದಾದ ದಸರಾ ಹಬ್ಬದ ಬಗ್ಗೆ ವಿವರಿಸುತ್ತೇನೆ. ದಸರಾ ಅಥವಾ ವಿಜಯದಶಮಿ ನಮ್ಮ ದೇಶದ ಪ್ರಮುಖ ಪರ್ವಗಳಲ್ಲಿ ಒಂದಾಗಿದೆ. ಇದು ಅಧರ್ಮದ ಮೇಲೆ ಧರ್ಮ ಜಯಿಸಿದ ದಿನ ಎಂದು ಪರಿಗಣಿಸಲ್ಪಟ್ಟಿದೆ. ಆದ್ದರಿಂದ ಈ ಹಬ್ಬಕ್ಕೆ ಭಾರತದೆಲ್ಲೆಡೆ ವಿಶಿಷ್ಟವಾದ ಆಚರಣೆಗಳಿವೆ. ರಾವಣ ಸಂಹಾರ, ಸತ್ಯಧೈರ್ಯ. ಕೆಲವೆಡೆ ದಸರಾ ಹಬ್ಬವನ್ನು ಶ್ರೀರಾಮನು ರಾವಣನನ್ನು ಸಂಹರಿಸಿದ ದಿನ ಎಂದು ಆಚರಿಸಲಾಗುತ್ತದೆ. ಆದ್ದರಿಂದ ಸತ್ಯ ಮತ್ತು ಸೌಹಾರ್ದ ಧರ್ಮಗಳಿಗೆ ವಿಶೇಷ ಮಹತ್ವ ಕೊಡಲಾಗುತ್ತದೆ. ದೇವಿ ದುರ್ಗಾ ವಿಜಯ. ಕೆಲವೆಡೆ ದಸರಾ ಹಬ್ಬವನ್ನು ದುರ್ಗಾದೇವಿ ಮಹಿಷಾಸುರನನ್ನು ಸಂಹರಿಸಿದ ದಿನ ಎಂದು ಆಚರಿಸಲಾಗುತ್ತದೆ. ಇದು ಶಕ್ತಿ ಮತ್ತು ಧೈರ್ಯದ ಸಂಕೇತ. ನಾನು ಧಾರ್ಮಿಕ ಹಬ್ಬಗಳಾದ ಸಂಕ್ರಾಂತಿಯ ಬಗ್ಗೆ ವಿವರಿಸುತ್ತೇನೆ. ಸಂಕ್ರಾಂತಿ ಹಬ್ಬವು ಭಾರತದಲ್ಲಿ, ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳ ಕಡೆಗೆ ಅತ್ಯಂತ ಪ್ರಮುಖವಾದ ಕೃಷಿ ಹಬ್ಬವಾಗಿದೆ. ಈ ಹಬ್ಬವನ್ನು ಜನವರಿ 14 ಅಥವಾ 15ರಂದು ಆಚರಿಸಲಾಗುತ್ತದೆ. ಈ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶವಾದ ದಿನವಾಗಿದ್ದು ಇದನ್ನು ಉತ್ತರಾಯಣ ಎಂದು ಕರೆಯಲಾಗುತ್ತದೆ. ಈ ದಿನದಿಂದ ಅಗಲಾವಧಿ ಹೆಚ್ಚಾಗುತ್ತಾ ಹೋಗುತ್ತದೆ ಎಂಬ ನಂಬಿಕೆ ಇದೆ. ಹೋಗಿ ಬೆಂಕಿ ಹಚ್ಚಿ ಹಳೆಯದನ್ನು ಸುಟ್ಟಿ ಹೊಸದನ್ನು ಸ್ವೀಕರಿಸುವುದು. ಸಂಕ್ರಾಂತಿ: ಎಳ್ಳು ಬೆಲ್ಲ ತಿಂದು ಎಳ್ಳು ತಿನ್ನಡಿ ಎಂಬ ಪರಸ್ಪರ ಶುಭಾಶಯ ಹೇಳುವ ದಿನ. ಧನ್ಯವಾದಗಳು.